ಇವತ್ತು ಅಕ್ಕನ ಮನೆ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಸ್ಟಿಲ್ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ನಡೀತಿದೆ. ಬಟ್ ಆದ್ರೂ ಏನಾದ್ರೂ ಕನ್ಸ್ಟ್ರಕ್ಷನ್ ವರ್ಕ್ ಮಾಡೋರಿಗೆ, ಪ್ಲಾನ್ ಮಾಡೋರಿಗೆ ಹೆಲ್ಪ್ ಆಗುತ್ತಲ್ವಾ. ಸೊ ದಟ್ ನನಗೂ ಒಂಥರ ಮೆಮೊರೀಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಹೊರಗಡೆ ಒಂದು ಈ ರೀತಿ ವ್ಯೂ ಇದೆ. ಮತ್ತೆ ಒಳಗಡೆ ಎಂಟ್ರೆನ್ಸ್ ಆಗಿದ ತಕ್ಷಣ ಇಲ್ಲೊಂದು ಚಿಕ್ಕ ಪೋರ್ಷನ್ ಇದೆ. ಸೊ ಇಲ್ಲಿ ಈ ಕಡೆ ಆದಂಗೆ ಯು ಪಿ ಎಸ್ ಫಸ್ಟ್ ಇಂದ ಇನ್ನೂ ಅಲ್ಲೇ ಇಟ್ಕೊಂಡಿದ್ರು. ಮತ್ತೆ ಈ ಕಡೆ ಏನಿದೆ ಈ ಪೋರ್ಷನ್ ಸ್ಟೆಪ್ಸ್ ಹೋಗಿರೋದು. ಇಲ್ಲಿ ರೂಮ್ ಇತ್ತು. ಸೊ ಡೂಪ್ಲೆಕ್ಸ್ ಮಾಡಿಸ್ಬೇಕು ಅಂತಾನೆ ಹೇಳ್ಬಿಟ್ಟು ಆ ರೂಮ್ನ ಪಾಲಿಶ್ ಮಾಡಿ ಅಲ್ಲಿ ಸ್ಟೆಪ್ಸ್ ಹಾಕ್ಸಿರೋದು. ಮತ್ತೆ ಈ ಕಡೆ ಟಿವಿ ಸ್ಟ್ಯಾಂಡ್ ವರ್ಕ್ ನಡೀತಾ ಇದೆ. ಈ ರೂಮ್ ಏನಿತ್ತು ಇದು ಫಸ್ಟ್ ಇಂದನೂ ಹಿಂಗೆ ಇತ್ತು. ವಾರ್ಡ್ರೋಬ್ಸು ಅಷ್ಟೇನೆ, ಅದು ಫಸ್ಟು ಹಾಗೆ ಇದ್ದಿದ್ದು. ಮತ್ತೆ ಈ ಟೈಲ್ಸ್ ಎಲ್ಲ ಫುಲ್ಲು ಚೇಂಜ್ ಮಾಡಿಸಿದ್ದಾರೆ. ಮತ್ತೆ ದೇವ್ರ ಮನೆ ಕೂಡ ಅಷ್ಟೇನೆ, ದೇವ್ರ ಮನೆನೂ ಅದೇ ರೀತಿ ಇದೆ, ಅದೇ ಪ್ಲೇಸಲ್ಲಿದೆ. ಟೈಲ್ಸ್ ಎಲ್ಲ ಹೊಸದಾಗಿ ಹಾಕ್ಸಿದ್ದಾರೆ. ಮತ್ತೆ ಇಲ್ಲಿ ಒಂದು ಕಿಚನ್ ಇತ್ತು. ಸೊ ಅದನ್ನ ಡೈನಿಂಗ್ ಹಾಲ್ ತರ ಮಾಡ್ಕೊಂಡಿದ್ದಾರೆ. ಆ ಕಡೆ ಒಂದು ರೂಮ್ ಇದೆ. ಸೊ ಈ ಕಡೆ ಒಂದು ಕಿಚನ್ ಇದೆ ಪುಟ್ಟದಾಗಿ. ಸೊ ಇಲ್ಲಿಗೆ ಅವರು ಯಾರನ್ನು ಅಲೋ ಮಾಡಲ್ಲ. ಸೊ ಇದೊಂದು ಚಿಕ್ಕದಾಗಿ ಮನೆಯವರಷ್ಟೇನೆ ಹೋಗೋ ರೀತಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇಲ್ಲೊಂದು ಮಾಡ್ಕೊಂಡಿದ್ದಾರೆ. ಮತ್ತೆ ಹಾಗೆ ಮುಂದೆ ಬಂದರೆ ಇದೊಂದು ಓಪನ್ ಕಿಚನ್ನು. ಫಸ್ಟ್ ಈ ಥರ ಇಟಾಲಿಯನ್ ಕಿಚನ್ ಎಲ್ಲ ಇರಲಿಲ್ಲ. ಸೊ ಈಗ ಮಾಡಿಸ್ಕೊಂಡಿರೋದು. ಮತ್ತು ಈ ಕಡೆ ಏನಿದೆ ಇದು ಅಡುಗೆ ಮನೆ ಇದ್ದಿದ್ದು. ಸೊ ಇದನ್ನು ರೂಮ್ ಮಾಡ್ಕೊಂಡಿದ್ರೆ ಎಲ್ಲ ವಾಸ್ತು ಪ್ರಕಾರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಮತ್ತು ಇದು ಫುಲ್ ಕಂಪ್ಲೀಟ್ ವಾರ್ಡ್ರೋಬ್ಸ್ ಎಲ್ಲ ಇವಾಗ ಮಾಡಿಸಿರೋದು. ಸೊ ವಾರ್ಡ್ರೋಬ್ ಕಲರು ನೋಡಿ ಈ ರೀತಿ ಹಾಕ್ಸಿದ್ದಾರೆ. ಸೊ ಮೇಲ್ಗಡೆನೂ ಕೂಡ ಎಲ್ಲ ಫುಲ್ ಕಂಪ್ಲೀಟ್ ವರ್ಕ್ ಆಗಿದೆ ಇಲ್ಲಿ. ಮತ್ತೆ ಈ ರೂಮ್ ಯಾರ್ದು ಅಂತಂದ್ರೆ ಅಕ್ಕ ಬಾವ ಅವ್ರದ್ದು ರೂಮು. ಕುಬೇರ ಮೂಲೆ ಅಂತ ಏನ್ ಹೇಳ್ತಾರೆ, ಮನೆ ಯಜಮಾನ್ರು ಮಲ್ಕೊಳ್ಳೋದು ಆ ರೂಮು ಇದಾಗಿರುತ್ತೆ. ಸೊ ಅಕ್ಕ ಇಲ್ಲೆಲ್ಲ ವಾರ್ಡ್ರೋಬ್ ಆಲ್ರೆಡಿ ಬಟ್ಟೆ ಎಲ್ಲ ಜೋಡಿಸ್ಕೊಂಡಿದ್ಲು. ಮತ್ತೆ ಇದು ಕಿಚನ್, ಇಟಾಲಿಯನ್ ಕಿಚನ್ ತುಂಬಾನೇ ಚೆನ್ನಾಗಿ ಮಾಡಿಸಿದ್ದಾರೆ. ಇನ್ ಡೀಟೇಲ್ ಆಗಿ ನಾನು ವಿಡಿಯೋಸ್ ಮಾಡಲಿಲ್ಲ. ನೆಕ್ಸ್ಟ್ ಕಂಪ್ಲೀಟ್ ಆದ್ಮೇಲೆ ವಿಡಿಯೋಸ್ನ ಬೇಕಾದ್ರೆ ಮಾಡ್ತೀನಿ.